ಕೊಟ್ಟಿದ್ದೀವಿ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಅವು ಸರಿಯಾಗಿ ಯಾರಿಗೂ ರೀಚ್ ಆಗ್ತಾ ಇಲ್ಲ. ಹೇಳೋದು ನೋಡಿದ್ರೆ ನುಡಿದಂತೆ ನಡೆದಿದ್ದೇವೆ ಅಂತ, ನುಡಿದಂತೆ ನಡಿಲೇ ಇಲ್ಲ ಇವರು. ಇದು ಒಂದು ಫೇಲ್ಯೂರ್. ಈಗ ಜಾರ್ಖಂಡು ಮತ್ತೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆ. ನಾನು ಚುನಾವಣೆಗಳಿಗೆ ಹೋಗಿ ಬಂದಿದ್ದೇನೆ, ನಿನ್ನೆ ಅಷ್ಟೇ ಬಂದಿದ್ದೇನೆ ನಾನು. ಅಲ್ಲಿ ಹೋಗಿ ನೋಡಿದ್ರೆ 10 ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತ ಪೇಪರ್ಗಳೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಸುಳ್ಳು ಹೇಳ್ತಾರೆ. ಅಂದ್ರೆ ಸುಳ್ಳೇ ಕಾಂಗ್ರೆಸ್ನವರ ಮನೆ ದೇವರು, ಆಯ್ತಾ? ಅಲ್ಲಿ ನೋಡಿದೆ ನಾನು 10 ಹಾಕಿದ್ದಾರೆ. ಯಾವುದು ಅಂತಂತಂದ್ರೆ ಆಂಜನೇಯ ಇದಕ್ಕೆ 100 ಕೋಟಿ ಕೊಟ್ಟರಂತೆ, ಅದು ಗ್ಯಾರಂಟಿಯಲ್ಲಿತ್ತ. 48,000 ಕೋಟಿ ಬೆಂಗಳೂರು ಇದಕ್ಕೆ ಡೆವಲಪ್ಮೆಂಟ್ಗೆ ಇಟ್ಟಿದ್ದಾರೆ ಅಂತ ಕೊಟ್ಟರಂತೆ, 1 ಪೈಸಾ ಕೊಟ್ಟಿಲ್ಲ. ಇನ್ನು ಗುಂಡಿಗಳು ಮುಚ್ಚಿಲ್ಲ. ಇವ್ರನ್ನೇ ಗುಂಡಿಯಲ್ಲಿ ಮುಚ್ಚಬೇಕನ್ನ ಮುಂದೆ ಜನ ಹೇಳಕ್ ಶುರು ಮಾಡ್ಬಿಟ್ಟವ್ರೆ. ಈ ರೀತಿ ಏನೋ 15,000 ಕೋಟಿ ಹೆಲ್ತ್ ಪ್ರೋಗ್ರಾಮ್ ಕೊಟ್ಟಿದ್ದಾರಂತೆ. ಯಾವ್ದು ಕೊಟ್ಟಿದ್ದಾರೆ ಗೊತ್ತೇ ಇಲ್ಲ. ಅಂದ್ರೆ ಹೀಗೆ ಸುಳ್ಳುಗಳನ್ನು ಹೇಳ್ಕೊಂಡು ಹೆಂಗಾದ್ರೂ ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ. ಸುಳ್ಳು ಹೇಳಿ ಒಂದು ಸರ್ಕಾರನೇ ಬಂತು ಕರ್ನಾಟಕದಲ್ಲಿ. ತಗೋ, ದೇಶದ ಪೂರ್ತಿ ಸುಳ್ಳು ಹೇಳ್ಕೊಂಡು ಹೋಗ್ತಿದ್ರೆ ಇನ್ನೊಂದಕ್ಕೆ ಅಷ್ಟು ಕಡೆ ಸರ್ಕಾರ ಬರ್ತದೆ. ಬಂದಾದ್ಮೇಲೆ ಇವಾಗ ಆಯ್ತಲ್ಲ, ಲೋಕಾಯುಕ್ತ ಹೇಳೋದು 40% ಅಲ್ಲಪ್ಪ ಅದು ಸುಳ್ಳು ಅಂತ. ಆದ್ರೆ ಸುಳ್ಳಾದ್ರೆ ಸರ್ಕಾರ ವಾಪಸ್ ಹೋಯ್ತೇನ? ಇನ್ನು 5 ವರ್ಷ ಇದ್ದೇ ಇರ್ತಾರಲ್ಲ. ಈ ರೀತಿ ಸುಳ್ಳು ಹೇಳಿ ಹೆಂಗಾದ್ರೂ ಸರ್ಕಾರ ಮಾಡ್ಬಿಡ್ಬೇಕು ಅವ್ರ ಉದ್ದೇಶ. ಆಮೇಲೆ ನೋಡಿ, ಬಡವರು 10 kg ಅಕ್ಕಿ ಕೊಡ್ತೀನಿ ಅಂದ್ರಿ. ಮೋದಿ ಅವ್ರದ್ದು 5 kg ಕೊಡ್ತಿದ್ರು. ಅದಕ್ಕೆ ಸೇರಿ 15 kg ಕೊಡ್ಬೇಕಾಗಿತ್ತು. ಆಮೇಲೆ ಯೂಟರ್ನ್ ನೋಡಿದ್ರು, ಯಾವುದೇ ಕಾರಣಕ್ಕೂ ನಾವು ಹಂಗೆ ಕೊಡೋದಿಲ್ಲ, 5 kg ಮೊದಲು ಕೊಡ್ತಿದ್ದಕ್ಕೆ 5 ಸೇರಿಸಿ 10 ಕೊಡ್ತೀವಿ ಅಂದರು. ಹೋಗ್ಲಿ ಅದಾದ್ರೂ ಕೊಡ್ತಾರೆ ಅಂತಂದ್ರೆ ಅದು ಕೊಡಲಿಲ್ಲ. 270 ರೂಪಾಯಿ ದುಡ್ಡು ಕೊಡ್ತೀವಿ ಅಂದರು. ಈಗ 3-4 ತಿಂಗಳಿಂದ ನೋಡಿದ್ರು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದ್ರೆ ಸರ್ವರ್ ಡೌನ್ ಅಂತೆ, ದುಡ್ಡು ಕಳ್ಸಕ್ಕೆ. ಅಕ್ಕಿ ಯಾಕೆ ಕೊಡ್ತಿಲ್ಲ ಅಂದ್ರೆ, ಇಲ್ಲ ಡೂಪ್ಲಿಕೇಟ್ ಕಾರ್ಡ್ಗಳು ಜಾಸ್ತಿ ಆಗ್ಬಿಟ್ಟವೆ, APL ಕಾರ್ಡ್ಗಳೆಲ್ಲ BPL ಆಗ್ಬಿಟ್ಟವೆ, ಅವುಗಳನ್ನೆಲ್ಲ ತೆಗೆದು ಅಂತ. ಇಂದ್ರೆ ಬಡವರಿಗೆ ಇವರು ವಂಚನೆ ಎಷ್ಟು ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟದೆ. ಇನ್ಯಾವತ್ತು ನಮ್ಮ ಸರ್ಕಾರ ಬರಲ್ಲ, ಇವತ್ತು ಇರೋಷ್ಟು ಇನ್ನೂ 3.5 ವರ್ಷ ಇದ್ದೀವಿ, ಎಷ್ಟು ಸಾಧ್ಯವೋ ಅಷ್ಟು ಲೂಟಿ ಮಾಡ್ಕೊಂಡು ಹೋಗ್ಬಿಡೋಣ. ಆಮೇಲೆ ಎಲ್ಲ ನಾವು BJPನವ್ರು ಬಂದು ಏನಾರ ಮಾಡ್ಕೊಂಡು ಹೋಗ್ಲಿ, ನಾವು ಬಚಾವ್ ಆಗ್ಬಿಡೋಣ ಅನ್ನೋ ಭಾವನೆಗೆ ಬಂದು ಕಾರ್ಡ್ಗಳನ್ನು ಕಡಿಮೆ ಮಾಡ್ತಾವ್ರೆ. ಯಾಕಂದ್ರೆ ಕೊಡೋಕ್ಕಾಗ್ತಾ ಇಲ್ಲ, ಎಲ್ಲ ಕಾರ್ಡ್ಗಳನ್ನು ಇದು ಮಾಡ್ತಾರೆ. ಈಗ ಬಡವ್ರ ಗತಿ ಏನು? ಎಷ್ಟೋ ಜನರು BPL ಇದ್ದವರು ಕೆಲವ್ರನ್ನ APL ಶಿಫ್ಟ್ ಮಾಡಿಬಿಟ್ಟವ್ರೆ. APL ಮಾಡಿದ ತಕ್ಷಣ ಅವ್ರಿಗೆ ಅಕ್ಕಿ ಸಿಗಲ್ಲ, ಅದು ಸಿಗಲ್ಲ. ಮತ್ತೆ ಗ್ಯಾರಂಟಿ 2,000 ಇವೆಲ್ಲ ಅವೆಲ್ಲ ಕಟ್ ಆಗ್ಬಿಡ್ತವೆ. ಅವರು ಹೇಳುವಾಗ್ಲೇ ಸುಳ್ಳುಗಳನ್ನ ಹೇಳ್ಕೊಂಡು ಏನು ನಾವು ಸುಳ್ಳು ಸುಳ್ಳು ಅಂತೀವಿ, ಅವ್ರು ಹೇಳ್ತಾನೆ ಇದ್ದಾರೆ, ಜನ ನಂಬ್ತಾನೆ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡ್ತಾ ಇದಾರಲ್ಲ ಸರ್ ನಮ್ಮ ರಾಜ್ಯದಲ್ಲೇ, ಆ ಅಕ್ಕಿನ ನಾವೇ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರೋದು ಅಂತ ಹೇಳ್ಬಿಟ್ಟು ಜನರನ್ನ ಯಾಮಾರಿಸ್ತಾ ಇದ್ದಾರೆ. ಅದರ ಬಗ್ಗೆ ಪಾರ್ಟಿ BJP ಕಡೆಯಿಂದ ಜನರ ಒಂದು ಅವೇರ್ನೆಸ್ ಮಾಡ್ಬೇಕಲ್ಲ, ಅದು ಒಂದು ಕೊಡ್ತಾ ಇದೆ. ಮೊದಲಿಂದ ಗೊತ್ತಿರೋದೇ, ನಾವು ಹೇಳ್ತಿದ್ದೀವಿ. ಈಗ ನೀವು ಎಲ್ಲರಿಗೂ ಜನರಿಗೂ ಗೊತ್ತಿದೆ ಏನಂತಂದ್ರೆ, ಮೋದಿಯವರು 5 kg ಅಕ್ಕಿ ಕೊಡ್ತಿದ್ದರೆ ಎಲ್ಲರಿಗೂ ಗೊತ್ತಿದೆ. ಇವ್ರು ಬಂದಾಗ 10 ಕೊಡ್ತೀನಿ ಅಂದ್ರು. ಜನರಿಗೆ ಆಶ್ಚರ್ಯ ಆಯ್ತು, 10 ಮತ್ತು 15 ಆಗುತ್ತೆ ಅಂತ. ಆಮೇಲೆ ಅವರೇ ಹೇಳ್ಕೊಂಡ್ರಲ್ಲ, ಇಲ್ಲ ಅದರ ಜೊತೆಗೆ 5 ಅಂತ. ಇವಾಗ ಅದು ಕೊಡ್ಲಿಲ್ಲ, ಮೋದಿ ಅವ್ರದ್ದು ಅಕ್ಕಿನೇ ಬರ್ತಾ ಇರೋದು. ಇವ್ರು 270 ರೂಪಾಯಿ ಕೊಡ್ತೀನಿ ಅಂದ್ಬಿಟ್ಟು ಇವಾಗ ಕೊಡ್ತಾ ಇಲ್ಲ. ಅದನ್ನು ಜನರಿಗೆ ಗೊತ್ತಿದೆ. ತುಂಬಾ ಅಷ್ಟು ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಜನರು ನಮ್ಮ ರಾಜ್ಯದಲ್ಲಿ ಭವಿಷ್ಯ ಇಲ್ಲ. ಈಗ ನಮ್ಮ ರಾಜ್ಯದ ಜನರು ಪ್ರಬುದ್ಧರು ಇದ್ದಾರೆ. ಸರ್, ಸಿದ್ದರಾಮಯ್ಯನವರು ಆರೋಪ ಮಾಡ್ತಾ ಇದ್ದಾರಲ್ಲ, BJPಯವರು ಒಬ್ಬ ಶಾಸಕರಿಗೆ 50 ಕೋಟಿ ಖರೀದಿ ಮಾಡ್ತಾ ಇದ್ದಾರೆ ಅಂತ. ಇದಕ್ಕಿಂತ ಸುಳ್ಳು ಎಲ್ಲಿಂದ ಹೇಳ್ಬೇಕು? 50 ಕೋಟಿ ತಂದು ಕೊಡ್ತೀನಿ ಅಂತ ಹೇಳ್ಬೇಕಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದಿರ್ಬೇಕಲ್ಲ, ಯಾರಾದರೂ MLA ಭೇಟಿ ಆಗಿರ್ಬೇಕಲ್ಲ. ಭೇಟಿಯಾಗಿ ಕೊಡ್ತೀನಿ ಅಂತಂದಾಗ ಅವನು ಪುರಾವೆ ಇಟ್ಟು ಹೇಳ್ಬೇಕಲ್ಲ. ಯಾವುದೂ ಇಲ್ಲ. ಏನಂದ್ರೆ ದಿನಕ್ಕೊಂದು ಬೆಳಗ್ಗೆ ಎದ್ರೆ ಪೇಪರ್ ತೆಗೆದ್ರೆ ಯಾವುದಾದ್ರೂ ಒಂದು ಸ್ಕ್ಯಾಂಡಲ್ಗಳು ಬಂದಿರ್ತದೆ. ಇದು ಜನರ ತಲೆಗೆ ಹೋಗಿ ಹೋಗಿ ಹೋಗಿ
ಈ ಕಾಂಗ್ರೆಸ್ನವ್ರು ಸಿಕ್ಕಿದ್ರೆ ಅಟ್ಟಾಡ್ಸ್ಕೊಂಡು ಹೊಡೆದು ಬಿಡ್ಬೇಕು ಅಂತ ಕೋಪ ಬರ್ತಾ ಇರ್ತದೆ ಜನರಿಗೆ. ಇದಕ್ಕೇನ್ ಮಾಡ್ತಾವ್ರಿ ಇವರು, ನೋಡಿ ಹಿಂಗ್ ಮಾಡ್ತಾವ್ರೆ ಅಂತಂದಾಗ ಇದನ್ನ ಡೈವರ್ಟ್ ಮಾಡೋದು. ಆಯ್ತು, MLA ಏನು ದನಕರುಗಳ ಅವು ಸಂತೆಯಲ್ಲಿ ಮಾರಾಟಕ್ಕೆ ಇಟ್ಟವ್ರ, ಅವ್ರನ್ನ ಕಾಂಗ್ರೆಸ್ ಶಾಸಕರನ್ನ ಮಾರಾಟಕ್ಕೆ ಇಟ್ಟವ್ರ. ಹಾಗಾದ್ರೆ ರೇಟ್ ಹಾಕೊಂಡು ನಾಳೆನಿಂದ ಕಾಂಗ್ರೆಸ್ MLAಗಳು ನನ್ನ ರೇಟ್ ಇಷ್ಟು ಅಂತ ರೇಟ್ ಕಾರ್ಡ್ ಹಾಕೊಂಡು ಓಡಾಡ್ಲಿ. ಯಾರಾದರೂ ಖರೀದಿ ಮಾಡೋರಿದ್ರೆ ಖರೀದಿ ಮಾಡ್ತಾರೆ. 3-4 ವರ್ಷ ಆದ್ಮೇಲೆ ಈಗ ಕೋವಿಡ್ ಕಾರಣಕ್ಕೆ ನಮಗಂತೂ ಯಾರ 1 ಕೋಟಿ ರೂಪಾಯಿ ಸಾಕಪ್ಪ ನನಗೆ ಕೊಟ್ಬಿಡು ಬರ್ತೀನಿ ಅಂತಂದ್ರೂ MLAಗಳನ್ನ ನಾವು ತಗೊಳ್ಳಲ್ಲ. ಯಾಕೆಂದ್ರೆ ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಬಿಟ್ಟವ್ರೆ. ನಿಮ್ಗೆ ಹೇಳ್ತೀನಿ, ಇವ್ರೇನೋ ಹಾರಿಕೆ ಉತ್ತರ ಕೊಟ್ಟು ಹೇಳ್ತಾರೆ ಈ ತರ. ನಿಮ್ಗೆ ಒಂದು ಮಾತು ಹೇಳ್ತೀನಿ, ಕಾಂಗ್ರೆಸ್ ಶಾಸಕರಿಗೇನೆ ಈ ಸರ್ಕಾರದ ಬಗ್ಗೆ ಬಹಳ ಸಿಟ್ಟು ಬಂದಿದೆ. ಯಾಕೆಂದ್ರೆ ಡೆವಲಪ್ಮೆಂಟ್ ಮಾಡಲ್ಲ, ಹಣ ಕೊಡ್ತಾ ಇಲ್ಲ. ಅವರು ಕೂಡ ಜನರಿಗೆ ಉತ್ತರ ಕೊಡ್ಬೇಕಲ್ಲ. ಕಾಂಗ್ರೆಸ್ ಸರ್ಕಾರದ ಮೇಲೆ ಕಾಂಗ್ರೆಸ್ ಶಾಸಕರಿಗೆ ಇವತ್ತು ಕೋಪ ಇದೆ. ಜೊತೆಗೆ ನಿಮಗೆ ರಾಜು ಕಾಗೆ ಅಂತೇಳಿ ಪತ್ರಿಕೆಗಳಲ್ಲಿ ನೀವೇ ಬರೆದಿರ್ತೀರಿ. ಏನಾದರೂ ನನಗೆ ಬೆಳಗಾವಿ ಸೆಷನ್ಸ್ ಪ್ರಾರಂಭ ಆಗೋದಕ್ಕೆ ಮುಂಚೆ ಹಣ ಬಿಡುಗಡೆ ಮಾಡದೇ ಇದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜನ ಕೇಳ್ತಿದ್ದಾರೆ, ನಾನು ಉತ್ತರ ಕೊಡೋಕ್ಕಾಗ್ತಿಲ್ಲ, ಇಂಥ ಶಾಸಕನಾಗಿರೋದ್ರ ಬದಲು ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ರು. ಇದಕ್ಕಿಂತ ನಿಮಗೆ ಮರ್ಯಾದೆ ಹೋಗುವಂಥದ್ದು ಇನ್ಯಾವುದಿದೆ. ಆದ್ದರಿಂದ ಇವರಿಂದ ಸರ್ಕಾರ ನಡೆಸೋಕ್ಕಾಗಲ್ಲ. ಇದೊಂದು ಲೂಟಿ